ಅವ್ವ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ನನ್ನ ಜೋಳಿಗೆ ತುಂಬಾ ಭಿಕ್ಷೆ ನೀಡಿದ್ದೀಯ. ನಿನಗೇನು ವರ ಬೇಕೋ ಕೇಳು ತಾಯಿ. ಸ್ವಾಮಿ, ಬಂಜೆ ಬಂಜೆ ಅಂತ ಊರಿನ ಜನರೆಲ್ಲ ನನ್ನನ್ನ ನಿಂದಿಸಿ ಮಾತಾಡ್ತಾರೆ. ತಂದೆ ಮಹದೇಶ್ವರ, ನನ್ನ ಕಷ್ಟವನ್ನೆಲ್ಲ ಪರಿಹರಿಸಿದ ನೀನು ನನಗೆ ಮಕ್ಕಳ ಭಾಗ್ಯವನ್ನ ಕೊಡು ಸ್ವಾಮಿ, ಮಕ್ಕಳ ಭಾಗ್ಯವನ್ನ ಕೊಡು ನನ್ನಪ್ಪ. ಅವ್ವ, ನಿನ್ನ ಸೆರೆ ಬಿಡಿಸಿ ಇಷ್ಟೊಂದು ಭಾಗ್ಯವನ್ನು ಕೊಟ್ಟಂತ ಈ ಮಾದೇವ ನಿನಗೆ ಮಕ್ಕಳ ಭಾಗ್ಯವನ್ನು ಕೊಡಲಾರೇನೆ ತಾಯಿ. ನಿನಗೆ ಜೋಡಿ ಗಂಡು ಮಕ್ಕಳ ಭಾಗ್ಯವನ್ನೇ ಕೊಡುತ್ತೇನೆ. ಆದರೆ ನನ್ನ 77 ಮಲೆ ಕೈಲಾಸಕ್ಕೆ ನೀನೇನು ಕೊಡುವೆ ಹೇಳು ತಾಯಿ? ಸ್ವಾಮಿ, ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನೆನೆಯುವೆಯಂತೆ ನೀನು ಕೊಟ್ಟಿರೋ ಈ ಭಾಗ್ಯವನ್ನೆಲ್ಲ ವೆಚ್ಚ ಮಾಡಿ ನಿನಗೆ 12 ಅಂಕಣದ ಗುಡಿ ಗೋಪುರವನ್ನ ಕಟ್ಟಿಸ್ಕೊಡ್ತೀನಿ. ನನಗೆ ಮಕ್ಕಳ ಭಾಗ್ಯ ಕೊಡು ಸ್ವಾಮಿ, ಮಕ್ಕಳ ಭಾಗ್ಯ ಕೊಡು. ಅವ್ವ, ನಾನೀಗಾಗಲೇ ಅದಕ್ಕೆ ಒಕ್ಕಲು ಪಡೆದೇವನಿ ತಾಯಿ. ಗುಡಿ ಕಟ್ಟಿಸಿ ಅದರ ಮೇಲೊಂದು ಬಸವನನ್ನು ಕೂರಿಸಿದ್ದಾನೆ. ಯಾರು ಸ್ವಾಮಿ? ಯಾರು ಅಂತ ಪುಣ್ಯಾತ್ಮರು? ನನ್ನ ಭಕ್ತ ಆಲಂಬಾಡಿ ಜುಂಜೇಗೌಡ. ಹಾಗಾದ್ರೆ ನಾನು ಇನ್ನೊಂದು ಅರಿಕೆ ಮಾಡ್ಕೋತೀನಿ ಸ್ವಾಮಿ. ಹೇಳು ತಾಯಿ. ಮಲೆಯೊಡೆಯನೇ ಮಹಾದೇವನೇ, ಭಾಗ್ಯವನೇ ಕೊಟ್ಟ ಭಗವಂತನೇ, ಸೆರಗೊಟ್ಟುವೆ ಹರಕೆ ಹೊರುವೆ, ಮಕ್ಕಳ ಕರುಣಿಸು ಮನೆ ದೇವನೇ. ನಿನ್ನ ಮಡಿಲನು ನಾ ತುಂಬುವೆ, ನನಗೇನು ಹರಕೆಯ ನೀ ಮಾಡುವೆ. ನಿನ್ನ ಮಡಿಲನು ನಾ ತುಂಬುವೆ. ಮಾದೇವ ನಿನ್ನ ಗಿರಿಯ ಬಸವ ಸರ್ಪನ ಹಾದಿ, ಕಲ್ಲು ಮುಳ್ಳನು ಗುಡಿಸಿ ಹಾದಿ ಮಾಡಿಸುವೆ. ತಾನು ಬೆಟ್ಟದಿಂದ ಸ್ವಾಮಿ ಗುಡಿಯವರೆಗೂ ಅಂಬಲಿ ಅರವಟ್ಟಿಗೆ ನಾ ಇಡಿಸುವೆ. ಹಾದಿಯ ಮಾಡೋಕೆ ಕೌದಳ್ಳಿ ಕೋಂಟಿಗರು, ಅರವಟ್ಟಿಗೆ ಅಂಬಲಿಗೆ ಕಾಂಗೆರೆಯ ಕೆಂಪಣ್ಣ. ಒಕ್ಕಲ ಪಡೆದ್ಯೂನಿ ನೀ ಕೇಳವ್ವ, ಬೇರೆ ಹರಕೆಯ ನೀ ಮಾಡವ್ವ. ಮಾದೇಶ್ವರ ಜಗದೀಶ್ವರ, ಇನ್ನೊಂದು ಹರಕೆಯ ನಾ ಮಾಡುವೆ. ಹೇಳು ತಾಯಿ, ಇನ್ನೇನ ಕೊಡುವೆ. ಸ್ವಾಮಿ, ಹಗಲಿರುಳೆನ್ನದೆ ನಿನ್ನ ಭಕ್ತರು ಕಾಡು ಮೇಡುಗಳಲ್ಲಿ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡು ಬರ್ತಾರೆ. ಅದಕ್ಕಾಗಿ ತಾಳುಬೆಟ್ಟದಿಂದ ನಡುಬೆಟ್ಟದವರೆಗೆ ಹಾದಿಯನ್ನ ಮಾಡಿಸಿ ಆಯಾಸಗೊಂಡು ಬರುವ ಭಕ್ತರಿಗೆ ಅಂಬಲಿ ಅರವಟ್ಟಿಗೆ ಇಡಿಸ್ತೀನಿ ಸ್ವಾಮಿ. ಬೇಡ ತಾಯಿ, ಅದಕ್ಕೆ ಈಗಾಗಲೇ ಒಕ್ಕಲು ಪಡೆದೇವನಿ. ಕೌದಳ್ಳಿಯ ಕಾಂಟಿಗರು ಹಾದಿ ಮಾಡಿಸಿದ್ದಾರೆ. ಕಾಮಗೆರೆಯ ಕೆಂಪಣ್ಣ ಅರವಟ್ಟಿಗೆ ನಡೆಸುತ್ತಿದ್ದಾನೆ. ದೇವ, ಗಂಡುಲಿ ವಾಹನ ಮಾಡಿಸಿ ಸತ್ತಿಗೆ ಸೂರಿಪಾನಿ ನೆರಳಲ್ಲಿ ನಿನ್ನ ಹೊತ್ತು ಗುಡಿ ಸುತ್ತ ಮೆರೆಸ್ತೀನಿ. ಈ ಅರಿಕೆನಾದ್ರೂ ಒಪ್ಕೋಣ ನೋಡಿಯಾ? ಅವ್ವ, ಇದಕ್ಕೂ ಭಕ್ತರಿದ್ದಾರೆ. ಕೊಂಗನಾಡಿನ ಭಕ್ತರು ಹುಲಿವಾಹನ ಮಾಡಿಸಿದ್ದಾರೆ. ಮೈಸೂರು ಅರಸರು ಸತ್ತಿಗೆ ಸೂರಿಪಾನಿ, ಬೆಳ್ಳಿಯಲ್ಲಿ ಕೊಳಗ, ಚಿನ್ನದಲ್ಲಿ ಶಿವಧಾರ ಮಾಡಿಸಿದ್ದಾರೆ. ಈ ಹರಕೆಯಲ್ಲದೆ ಬೇರೇನು ನೀಡುವೆ ಹೇಳು ತಾಯಿ? ಇನ್ಯಾವ ಅರಿಕೆ ಮಾಡ್ಲಿ ನನ್ ತಂದೆ? ಕೊನೆದಾಗ ಒಂದ್ ಅರಿಕೆ ಹೇಳ್ತೀನಿ, ಕೇಳು ನನ್ ಸ್ವಾಮಿ. ಹೇಳವ್ವ. ರುದ್ರಾಕ್ಷಿ ಮಂಟಪವನ ಮೆರೆಸುವೆ, ಯಾಲಕ್ಕಿ ಫಲಾರದಿ ಪಂಚಿನ ಸೇವೆಯ ಮಾಡಿ ಚಿನ್ನ ಬೆಳ್ಳಿಯ ತೇರನ ಮೆರೆಸುವೆ. ಶಿವರಾತ್ರಿ ದೀವಳಿಗೆ ತಿಂಗಳ ಮಜ್ಜನಕ್ಕೆ ಗಂಡೇಳು ಹೆಣ್ಣೇಳು ಕೋಟಿ ಪರುಷೆ ನನಗಿರಿಗೆ. ಬರುವರು ಮುಕ್ಕೋಟಿ ಹರಕೆ ಹೊತ್ತು, ನಾ ಕೇಳೋ ಹರಕೆಯ ನೀ ಕೊಡುವೆಯ. ಘನ ಶರಣರ ಕರುಣಾಕರ, ಹಿಂದಿನ ಕೊಡಲಿ ಮಾದೇಶ್ವರ, ಸೆರಗೊಡ್ಡುವೆ ಹರಕೆ ಹೊರುವೆ. ಮಾದೇಶ್ವರ, ನನಗ್ ತಿಳಿದ ಹರಕೆನೆಲ್ಲ ಹೇಳಿದ್ದೀನಿ, ಆದ್ರೂ ನಿನ್ ಮನಸ್ಸು ಕರಗ್ಲಿಲ್ಲ. ಹಾಗಾದ್ರೆ ಈ ಜನ್ಮದಲ್ಲಿ ನನಗ್ ಮಕ್ಕಳ ಭಾಗ್ಯವೇ ಇಲ್ವೇ ಸ್ವಾಮಿ? ಅವ್ವ,
ನೀನು ಹೇಳಿದ ಹರಕೆಯಲ್ಲ ನಾನು ಕೊಟ್ಟ ಭಾಗ್ಯ, ಅದು ನನಗೆ ಬೇಡ. ಸಕಲ ಭಾಗ್ಯವನ್ನು ಕೊಡುವವನು ನೀನು. ನಿನಗೇನು ಕೊಡ್ಲಪ್ಪ ತಂದೆ ನಾನು? ನಾನೇ ಕೇಳುತ್ತೇನೆ, ಕೊಡುವೆಯಾ ತಾಯಿ? ನೀ ಹೆತ್ತ ಮಕ್ಕಳಿಗೆ ಎಣ್ಣೆ ಹಚ್ಚದೆ, ಬೆಣ್ಣೆ ಉಣಿಸದೆ, ಮುತ್ತಿಡದೆ, ಮುದ್ದಾಡದೆ ನಿನ್ನ ಮಕ್ಕಳನ್ನ ನನಗೆ ದಾನ ಕೊಡುವೆಯಾ? ಹೇಳು ತಾಯೇ. ಹಾ ಸ್ವಾಮಿ, ಕುಂಟನಾಗಲಿ ಕುರುಡನಾಗಲಿ, ಜಾಣನಾಗಲಿ ಪೆದ್ದನಾಗಲಿ ಇವತ್ತುಟ್ಟಿ ನಾಳೆ ಸಾಯ್ಲಿ, ನನ್ನಿಂದ ಬಂಜೆ ಅನ್ನೋ ನುಡಿ ದೂರ ಆದ್ರೆ ಸಾಕು ಅನ್ಕೊಂಡಿದ್ದೆ. ಹೀಗಿರೋವಾಗ ನಾ ಹೆತ್ತ ಮಕ್ಕಳು ನಿನ್ ಜೊತೆನೇ ಇರ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಭಾಗ್ಯ ಬೇರೆ ಏನ್ ತಾನೇ ಇದೆ? ಇದೋ ನಿನ್ನ ಪಾದದಾಣೆ. ಒಪ್ಪಿದೆ ತಾಯಿ ನಿನ್ನ ಮಾತಿಗೆ. ಹೇಳವ್ವ, ಈಗೋ ತೆಗೆದುಕೋ. ಮಕ್ಕಳು ಹುಟ್ಟಿದ 12ನೇ ದಿನಕ್ಕೆ ಬರುತ್ತೇನೆ, ನೆನಪಿರಲಿ ತಾಯಿ. ಆಗಲಿ ಸ್ವಾಮಿ. ತಥಾಸ್ತು. ನಾನಿನ್ನು ಬರುತ್ತೇನೆ ತಾಯಿ. ಆಗಬಹುದು ನನ್ನಪ್ಪ.